ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹನೀಸ್ ಟಿಫಿನ್ ರೂಮ್ ಚಾನೆಲ್. ಇವತ್ತು ಕ್ವಿಕ್ ಆಗಿ 10 ಮಿನಿಟ್ಸ್ನಲ್ಲಿ ಗೋಧಿ ಹುಡಿಯಿಂದ ಈರುಳ್ಳಿ ಮಸಾಲೆ ದೋಸೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಅಥವಾ ಸಂಜೆ ಸ್ನ್ಯಾಕ್ಸಿಗೆಲ್ಲ ಈ ಥರ ಮಾಡ್ಬೋದು. ನೋಡಿ, ಇದಕ್ಕೆ ಮೊದಲು ನಾನಿಲ್ಲಿ 1 ಕಪ್ನಷ್ಟು ಗೋಧಿ ಹುಡಿ ತಗೊಂಡಿದ್ದೇನೆ. ಅದಕ್ಕೊಂದು ಅರ್ಧ ಸ್ಪೂನ್ನಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆಮೇಲೆ ಗೋಧಿ ದೋಸೆಗೆ ಬೇಕಾಗುವಷ್ಟು ಸ್ವಲ್ಪ ನೀರು ಹಾಕಿ ಬ್ಯಾಟರ್ ರೆಡಿ ಮಾಡಬೇಕು. ನೋಡಿ, ಈ ಥರ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ತಾ ಇರಬೇಕು. ಸಣ್ಣ ಲಮ್ಸ್ ಕೂಡ ಇರಬಾರ್ದು. ಈ ಥರ ನೀರು ಹಾಕಿ ಮಿಕ್ಸ್ ಮಾಡ್ತಾ ಇರಬೇಕು. ನೋಡಿ, ಗೋಧಿ ದೋಸೆಗೆ ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು. ನೋಡಿ, ಇದರ ಕನ್ಸಿಸ್ಟೆನ್ಸಿ ದಪ್ಪ ಕೂಡ ಆಗಬಾರ್ದು, ತೆಳು ಕೂಡ ಆಗಬಾರ್ದು, ಈ ಥರ ಇರಬೇಕು. ನಾವಿನ್ನು ಇದಕ್ಕೆ ಮಸಾಲ ರೆಡಿ ಮಾಡುವ. ಒಂದು ಬಾಣಲೆ ಬಿಸಿಯಾದ ನಂತರ ಸ್ವಲ್ಪ ಎಣ್ಣೆ ಹಾಕಿ ಕಾದ ನಂತರ 1 ಸ್ಪೂನ್ನಷ್ಟು ನಾನಿಲ್ಲಿ ಸಾಸಿವೆ ಹಾಗೆ 1 ಸ್ಪೂನ್ನಷ್ಟು ಉದ್ದು ಹಾಕಿದ್ದೇನೆ. ಅದನ್ನು ಫ್ರೈ ಮಾಡ್ತಾ ಇರಬೇಕು. ಉದ್ದಿನ ಬೇಳೆ ಸ್ವಲ್ಪ ಕಲರ್ ಚೇಂಜ್ ಆದ ನಂತರ 1 ಸ್ಪೂನ್ನಷ್ಟು ನಾನು ಜೀರಿಗೆ ಹಾಕಿದ್ದೇನೆ. ಇದನ್ನು ಹೀಗೆ ಫ್ರೈ ಮಾಡ್ತಾ ಇರಬೇಕು. ಆಮೇಲೆ ನಾನಿಲ್ಲಿ 1 ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಅದನ್ನು ಕೂಡ ಹಾಕಿ ಫ್ರೈ ಮಾಡಬೇಕು. ಆಮೇಲೆ 1 ಕಾಯಿ ಮೆಣಸು, ನೋಡಿ ಈ ಥರ ಫ್ರೈ ಮಾಡ್ತಾ ಇರಬೇಕು. ಆಮೇಲೆ 1 ಚಮಚದಷ್ಟು ನಾನು ಜಿಂಜರ್ ಅಂದರೆ ಶುಂಠಿಯನ್ನು ಸ್ವಲ್ಪ ಸ್ಮ್ಯಾಶ್ ಮಾಡಿ ಹಾಕಿದ್ದೇನೆ. ಹಾಗೆ 1 ಟೊಮ್ಯಾಟೊ. ಇಲ್ಲಿ ಟೊಮೆಟೊ ಸ್ವಲ್ಪ ಸ್ಮೂತ್ ಆಗೋ ತನಕ ಫ್ರೈ ಮಾಡ್ತಾ ಇರಬೇಕು. ಆಮೇಲೆ ನಾನು ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿದ್ದೀನಿ. ಆಮೇಲೆ ಒಂದು 1/4 ಟೀ ಸ್ಪೂನಷ್ಟು ಉಪ್ಪು, ಯಾಕಂದರೆ ಅಲ್ಲಿ ದೋಸೆಗೆ ಕೂಡ ನಾವು ಹಾಕಿದ್ವಲ್ಲ ಆ ಬ್ಯಾಟರ್ ಕೂಡ, ಹಾಗಾಗಿ ಇಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದರೆ ಆಯಿತು. ಅದಾದಮೇಲೆ ರೆಡಿ ಆಯಿತು. ನೋಡಿ, ಈ ಥರ ಆ ಮಸಾಲೆಯನ್ನು ದೋಸೆ ಬ್ಯಾಟರ್ಗೆ ಹಾಕಿದರೆ ಆಯಿತು. ನೋಡಿ, ಆಮೇಲೆ ಇಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೆಗೆದೇನೆ ಕಟ್ ಮಾಡಿ, ಅದನ್ನು ಕೂಡ ಹಾಕಬೇಕು. ಅದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆಮೇಲೆ ಒಂದು ಕಾವಲಿ ಇಟ್ಟು ಸ್ವಲ್ಪ ಬಿಸಿಯಾದ ನಂತರ ಈ ಥರ ಎಣ್ಣೆಯನ್ನು ಅದಕ್ಕೆ ಹಾಕಿ ಆಮೇಲೆ ನಾವು ದೋಸೆ ಹಾಕಿದರೆ ಆಯಿತು. ಇದು ಸಿಂಪಲ್ ಆ್ಯಂಡ್ ಈಸಿ ರೆಸಿಪಿ. ಕ್ವಿಕ್ಕಾಗಿ ಬ್ರೇಕ್ಫಾಸ್ಟ್ ರೆಡಿ ಮಾಡ್ಬೋದು. ಖಾಲಿ ಗೋಧಿ ದೋಸೆ ಮಾಡೋದಕ್ಕಿಂತ ಈ ಥರ ಮಸಾಲ ಹಾಕಿ ಮಾಡಿದರೆ ತುಂಬಾ ಟೇಸ್ಟ್ ಆಗಿರುತ್ತೆ. ನೋಡಿ, ಇಲ್ಲಿ ಒಂದು ಸೈಡ್ ಬೆಂದಿದೆ. ಹಾಗೆ ಇದರ ಮೇಲೆ 1 ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕಬೇಕು. ನೆಕ್ಸ್ಟ್ ದೋಸೆ ಮಗಚಿ ಹಾಕುವಾಗ ಅದು ಕೂಡ ರೋಸ್ಟ್ ಆಗುತ್ತೆ, ಹಾಗಾಗಿ 1 ಸ್ಪೂನಷ್ಟು ಎಣ್ಣೆಯನ್ನು ಹಾಕಬೇಕು. ನೋಡಿ, ಈಗ ಇದನ್ನು ಇನ್ನೊಂದು ಸೈಡ್ ಹಾಕಬೇಕು. ಅದು ಕೂಡ ಸ್ವಲ್ಪ ರೋಸ್ಟ್ ಆಗಬೇಕು. ನೋಡಿ, ಈ ಥರ 2 ಸೈಡ್ ಕೂಡ ರೋಸ್ಟ್ ಆದರೆ ತುಂಬಾ ಟೇಸ್ಟ್ ಆಗಿರುತ್ತೆ. ಇದಕ್ಕೆ ಚಟ್ನಿ ಅಥವಾ ಸಾಸ್ ಎಲ್ಲ ಇದ್ದರೆ ತುಂಬಾ ಟೇಸ್ಟ್ ಆಗಿರುತ್ತೆ ಈ ಥರ ಬ್ರೇಕ್ಫಾಸ್ಟ್ ರೆಡಿ ಮಾಡಿದರೆ. ನೋಡಿ, ಈರುಳ್ಳಿ ಮಸಾಲೆ ಒಂದು ರೆಡಿ ಆಯಿತು. ನಾನಿದು ಸೆಕೆಂಡ್ ಬ್ಯಾಚ್ ಹಾಕಿರೋದು. ಸ್ವಲ್ಪ ಸಣ್ಣ ಸೈಜಲ್ಲಿ ಮಾಡಿದ್ದೇನೆ. ನೋಡಿ, ಇದು ಕೂಡ ಸೇಮ್. ಹಾಗೆ ನಾವು ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಮಗಚಿ ಹಾಕಿ ಅದನ್ನು ಕೂಡ ರೋಸ್ಟ್ ಮಾಡಿದರೆ ತುಂಬಾ ಟೇಸ್ಟ್ ಆಗಿರುತ್ತೆ. ಇದು 3rd ಬ್ಯಾಚ್ ಹಾಕಿರೋದು. ಈ ಥರ ಯಾವ ಸೈಜ್ ಕೂಡ ಬೇಕಾದರೂ ಹಾಕ್ಬೋದು. ನೋಡಿ, ಇದಕ್ಕೆ ಕೂಡ ಸ್ವಲ್ಪ ಮೇಲೆ 1 ಸ್ಪೂನಷ್ಟು ಎಣ್ಣೆ ಹಾಕಿ ಅದನ್ನು ಕೂಡ ಮಗುಚಿ ಅದನ್ನು ಕೂಡ ರೋಸ್ಟ್ ಮಾಡಬೇಕು. ನೋಡಿ, ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.